ಪೀಕ್ ಬೇಕು ಅನ್ನೋ ಕಾರಣಕ್ಕಾಗಿ ಗೋಪಾಲ್ ಎಂಬಾತನ ಜೊತೆ ಸೇರಿ ಪ್ಲಾನ್ ಮಾಡಿದ್ದಾರೆ. ಜೂನ್ 18ನೇ ತಾರೀಕು ಸಾಹಿಲ್ ಅನ್ನ ಕಿಡ್ನಾಪ್ ಮಾಡಲಾಗಿದೆ. ಕಿಡ್ನಾಪ್ ಮಾಡಿ ಸಾಹಿಲ್ ಅನ್ನ ಗೋವಾ, ಬೆಳಗಾವಿ, ಗದಗ ಅಂತ ಸುತ್ತಾಡಿಸಿದ್ದಾರೆ. ನಂತರ ಸಾಹಿಲ್ನ ಕುಟುಂಬಸ್ಥರಿಗೆ ಫೋನ್ ಮಾಡಿದ್ದಾರೆ. 12 ಲಕ್ಷ ದುಡ್ಡು ಕೊಡಿ, ಮಗನನ್ನ ರಿಲೀಸ್ ಮಾಡ್ತೀವಿ, ಬಿಟ್ಟು ಕಳಿಸ್ತೀವಿ ಮಗನನ್ನ. ಕೊನೆಗೆ ಇದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಸದ್ಯ ಕಿಡ್ನಾಪ್ ಮಾಡಿದಂಥವರನ್ನ ಅರೆಸ್ಟ್ ಮಾಡಲಾಗಿದೆ, ಯುವತಿಯ ಸಮೇತ. ಯುವತಿಯನ್ನ ಮುಂದೆ ಬಿಟ್ಟು ಹನಿ ಟ್ರ್ಯಾಪ್ ಮಾಡಿ, ಅಂದರೆ ಯುವತಿಯ ಆಸೆ ತೋರಿಸಿ, ಯುವತಿಯ ಜೊತೆಗೆ ಏಕಾಂತದಲ್ಲಿ ಸಮಯ ಕಳೆಯೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಆಸೆ ತೋರಿಸಿ ಆತನನ್ನು ಕಿಡ್ನಾಪ್ ಮಾಡಿ ಊರಿಡೀ ತಿರುಗಾಡಿಸಿ ದುಡ್ಡಿಗಾಗಿ ಬೇಡಿಕೆ ಇಟ್ಟಿರೋದು. 12 ಲಕ್ಷ ರೂಪಾಯಿ ದುಡ್ಡಿಗಾಗಿ ಬೇಡಿಕೆ ಇಟ್ಟಿರೋದು. ಆರೋಪಿಗಳ ಫೋಟೋಗಳನ್ನು ನೋಡ್ತಾ ಇದ್ದೀರಿ. 7:30 बजे आ रहा था। आने लोग रास्ते में से गाड़ी बजाने रास्ते में से ले जाकर किडनैप कर ले गए, ले जाकर जंगल में रखो। उसे रात भर हमें फोन लगाए, ढूंढे, हमने फोन स्विच ऑफ करे, रात भर हमें ढूंढे करे। 3:30-4 बजे हमने फोन आए, तुम्हारे बेटे को हमें किडनैप करे, हमने 12 लाख रुपए लाख देवा, तुम्हारे बेटे को छोड़ दे बोलो, हमने किडनैप करे, हमें ये लोकेशन को लाख बोलो रेडी करको। ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಈ ಕಿಡ್ನಾಪ್ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದೆ. ಇದು ಕೇವಲ ಕಿಡ್ನಾಪ್ ಕೇಸು ಅಂತ ಪೊಲೀಸರು ಅನ್ಕೊಂಡಿದ್ರು ಆರಂಭದಲ್ಲಿ. ಆದರೆ ಹನಿ ಟ್ರ್ಯಾಪ್ ಅನ್ನೋ ವಿಚಾರವೂ ಕೂಡ ಅನಂತರ ಬಯಲಿಗೆ ಬಂತು. ಸಾಹಿಲ್ ಕಿಡ್ನಾಪ್ಗಾಗಿ ಯುವತಿಯನ್ನ ರೆಡಿ ಮಾಡಿದ್ರು. ವಿದ್ಯಾರ್ಥಿ ಅಂತ ಯುವತಿ ಸಾಹಿಲ್ ಅನ್ನ ಪರಿಚಯಿಸಿಕೊಂಡು ಆತ್ಮೀಯತೆ ಬೆಳೆಸಿಕೊಂಡಿದ್ರು. ಕಿಡ್ನಾಪ್ ದಿನ ಜಿಲ್ಲಾಸ್ಪತ್ರೆಗೆ ಬಾ, ನನ್ನನ್ನು ಭೇಟಿಯಾಗುವಂತ ಆಕೆ ಹೇಳ್ತಾಳೆ. ಈತ ಹೋಗಿದ್ದಾನೆ. ಈ ವೇಳೆ ಗೋವಿಂದು, ರಫೀಕು ಇವರೆಲ್ಲ ಸೇರಿ ಕಿಡ್ನಾಪ್ ಮಾಡಿದ್ದಾರೆ. ಸಾಹಿಲ್ನ ತಾಯಿ ಮುಮ್ತಾಜ್ ಅವರು ಗಾಂಧಿ ಚೌಕ್ ಠಾಣೆಗೆ ದೂರು ಕೊಟ್ಟರು, ನನ್ನ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ. ಕೊನೆ ಗೊತ್ತಾಗಿದ್ದು ಇದು ಕಿಡ್ನಾಪ್ ಕೇಸ್ ಅಲ್ಲ, ಯುವತಿಯನ್ನ ಮುಂದಿಟ್ಟು ಹನಿ ಟ್ರ್ಯಾಪ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ. ಈ ವಿಕ್ಟಿಮ್ ಆದಂಥ ಸಾಹಿಲ್ ಚಪ್ಪರ್ ಬಂದಿಗೆ ಮೆಸೇಜಸ್ಗಳ ಮುಖಾಂತರ ಆತನನ್ನು ಟ್ರ್ಯಾಪ್ ಮಾಡ್ತಾರೆ. ಸೊ ಒಂದು ದಿನ ಫೈಂಡ್ ಅವಳು ಕಾಲ್ ಮಾಡಿ ಇಂಥ ಒಂದು ಜಾಗಕ್ಕೆ ಬಾ ಅಂತಂತಂದಾಗ ಅವಾಗ ಸಾಹಿಲ್ ಅಲ್ಲಿ ಹೋಗಿರ್ತಾನೆ. ಸಾಹಿಲ್ ಹೋದಾಗ ಆತನನ್ನು ಒತ್ತಾಯಪೂರ್ವಕವಾಗಿ ಈ 8 ಜನ ಆರೋಪಿತರು, ಗೋಪಾಲ್ ಮಾದರ್ ಆಗಿರ್ಬೋದು, ನಿಂಗಪ್ಪ ಬೂತಾಳಿ, ಮೊಹಮ್ಮದ್ ರಫೀಕು, ಮತ್ತು ಒಬ್ಬಳ ಮಹಿಳೆ, ಮತ್ತು ದಶರಥ್ ಮಾದರು, ಶಿವಾನಂದ್ ಮೃತ್ಯುಂಜಯ, ನಂದಿ ಕೋಲ್ಮಠ್, ಮತ್ತು ಸುನಿಲ್ ನಾವಿ ಮತ್ತು ಶಿವಕುಮಾರ್ ಹೊಸಟ್ಟಿ ಅನ್ನೋರು ಆತನನ್ನು ತಮ್ಮ ಸ್ಕಾರ್ಪಿಯೋದಲ್ಲಿ ತೊಗೊಂಡು ಹೋಗ್ಬಿಟ್ಟು ಗದಗು, ಗೋವಾ ಇನ್ನಿತರ ಪ್ಲೇಸಸ್ಗಳಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅವರ ತಾಯಿಗೆ ರ್ಯಾನ್ಸಮ್ಗೋಸ್ಕರ ಕಾಲ್ ಮಾಡಿರ್ತಾರೆ. 12 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರೆ ನಿನ್ನ ಮಗನ್ನ ಬಿಟ್ಟು ಕಳಿಸುತ್ತೆ ಅಂತಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಮತ್ತು ಅವರ ತನಿಖಾ ತಂಡ ಈ ಎಲ್ಲ 8 ಜನನ ಘಟಪ್ರಭಾದಿಂದ ಪತ್ತೆ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ವಿಕ್ಟಿಮು ಕೂಡ ಸೆಕ್ಯೂರ್ಡ್ ಆಗಿದ್ದಾರೆ, ಈಸ್ ಆಲ್ಸೋ ಫೈನು. ಈ ರೀತಿಯಾದಂಥ ಒಂದು ಏನು ಹನಿ ಟ್ರ್ಯಾಪ್ಗೆ ಒಳಪಡಿಸಿ ಆತನಿಂದ ರ್ಯಾನ್ಸಮ್ ಆಗಿ ದುಡ್ಡನ್ನು ವಸೂಲಿ ಮಾಡುವಂಥ ಒಂದು किडनैप करे थे। मतलब ये कब हुआ था? ये 3 दिन से टॉर्चर करे, बहुत मारे और आपको कहाँ बहुत दूर दूर लेके आए? बहुत दूर लेके गया, जंगल में रखे। इतना पैसा दिएगा तो छोड़ेगा बोले, नहीं तो खलास करते करको बोले थे। ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಫೋನ್ ಸಂಪರ್ಕದಲ್ಲಿ. ಷಡಕ್ಷರಿ, ಇವ್ರು ಮಾಡಿರುವಂಥ ಪ್ಲಾನು, ಮೋಡಸ್ಸು ಇದನ್ನೆಲ್ಲ ಗಮನಿಸಿದ್ರೆ ಇದನ್ನೇ ಉದ್ಯೋಗ ಮಾಡಿಕೊಂಡವ್ರ ಅಂತ ಅನ್ಸುತ್ತೆ. ಬೇರೆ ಕೇಸ್ಗಳಿದಾವ ಇವ್ರ ಮೇಲೆ? ಎಸ್ ರಕ್ಷಕ್, ವಿಜಯಪುರದಲ್ಲಿ ನಡೆದಂತ ಇದೊಂದು ಘಟನೆಯನ್ನು ಗಮನಿಸ್ತಾ ಇದ್ರೆ ಗುಮ್ಮಟ್ ನಗರಿಯಲ್ಲಿ ಎಲ್ಲ ಹನಿ ಟ್ರ್ಯಾಪ್ ಗ್ಯಾಂಗ್ಗಳು ಆಕ್ಟಿವ್ ಆಗಿದಾವ ಅಂತಕ್ಕಂಥ ಅನುಮಾನಗಳೀಗ ಸೃಷ್ಟಿ ಆಗ್ತಾ ಇದಾವೆ. ಯಾಕಂತ ಕೇಳಿದ್ರೆ ಕಳೆದ ಒಂದು 6-7 ತಿಂಗಳ ಹಿಂದೆ ಇಂಡಿಯಲ್ಲಿ ಇಂಥದ್ದೇ ಒಂದು ಗ್ಯಾಂಗ್ ಸಿಕ್ಕಾಕೊಂಡಿರುತ್ತೆ. ಈ ವಿಜಯಪುರದಲ್ಲಿ ಆದಂತ ಈ ಪ್ರಕರಣ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಇದೊಂದು ಅಪಹರಣ ಪ್ರಕರಣ ಅಂತ ಹೇಳಿ ಕಂಡು ಬರುತ್ತೆ. ಆದ್ರೆ ಈ ಪ್ರಕರಣದ ತನಿಖೆಗಿಡಂತ ಗಾಂಧಿ ಚೌಕ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಏನಂತಂದ್ರೆ ಇದರ ಹಿಂದೆ ಇರ್ತಕ್ಕಂತ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಕೂಡ ಈಗ ಬಲಿಗೆ ಕೆಡವಿರುವಂತದ್ದು. ಆರಂಭದಲ್ಲಿ ತನಿಖೆ ಆರಂಭವಾದಾಗ ಇದೊಂದು ಕಿಡ್ನಾಪ್ ಕೇಸ್ ಅನ್ಕೊಂಡು ಆತನ ಸಾಹಿಲನ್ನ ಹುಡುಕಾಡೋದಕ್ಕೆ ಸಾಕಷ್ಟು ಪೊಲೀಸರು ಪ್ರಯತ್ನ ಪಡ್ತಾರೆ. ಆತ ಸಿಗ್ತಾನೆ, ಇಡೀ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡ್ತಾರೆ. ಬಳಿಕ ತನಿಖೆ ಮಾಡ್ತಾ ಹೋದಂತೆ ಇಲ್ಲಿ ಟ್ವಿಸ್ಟ್ ಗಳು ಸಿಗ್ತಾ ಹೋಗಿದಾವೆ. ಇದು ಏನಂತಂದ್ರೆ ಮೊದಲಿಗೆ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಒಂದು ಯುವತಿಯನ್ನ ರೆಡಿ ಮಾಡ್ತಾರೆ.
ಸಾಹಿಲ್ನ ಜಿಲ್ಲಾಸ್ಪತ್ರೆಯಿಂದ ಹೊರಗೆ ತರೋದಕ್ಕೆ. ಆತ ಹೊರಗಡೆ ಬಂದ ನಂತರ ಏನಂತಂದ್ರೆ ಇವರು ಬಂದು ಒಂದು ರೀತಿಯಲ್ಲಿ ಅಟ್ಯಾಕ್ ರೀತಿಯಲ್ಲಿ ಬಂದು ಆತನ ಎತ್ಕೊಂಡು ಹೋಗ್ತಾರೆ. ಬಳಿಕ ಏನಂತಂದ್ರೆ ಈ ಹಣಕ್ಕಾಗಿ ಬೇಡಿಕೆನ ಇಡ್ತಾರೆ. ಇಲ್ಲಿ ಪ್ರಮುಖವಾಗಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದು ಯಾರು ಅಂತ ಹೇಳಿ ನೋಡ್ತಾ ಹೋದ್ರೆ ಈ ಸಾಹಿಲ್ನ ಜೊತೆಗೆ ಕುಕ್ ಆಗಿ ಕೆಲಸ ಮಾಡ್ತಕ್ಕಂಥ, ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ರಫೀಕ್ ಅಂತಕ್ಕಂಥವನು. ಆತನಿಗೆ ಏನಂದ್ರೆ ಇವರು ಜಮೀನು ಮಾರಾಟ ಮಾಡಿದಂತ ವಿಚಾರ ಗೊತ್ತಾಗಿರುತ್ತೆ. 25 ಲಕ್ಷ ಇವ್ರ ಮನೆಯಲ್ಲಿದೆ ಅಂತಕ್ಕಂಥ ವಿಚಾರ ಗೊತ್ತಾಗಿರುತ್ತೆ. ಇದರಲ್ಲಿ ಒಂದು 18 ಲಕ್ಷ ಹೊಡ್ಕೊಂಡ್ಬಿಡೋಣ ಅಂತ ಹೇಳಿ ಏನಂದ್ರೆ ಒಂದು ಪ್ಲಾನ್ ಅನ್ನು ಹಾಕೊಂಡಿರ್ತಾರೆ. ಆರಂಭದಲ್ಲಿ ಏನಂತಂದ್ರೆ ಒಂದು ಯುವತಿಯನ್ನ ಬಳಸ್ಕೊಂಡು ಸಾಹಿಲ್ನ ಒಂದು ಬಲಿ ಬೀಳಿಸ್ಕೊಳ್ತಾರೆ. ಅಂದ್ರೆ ಸಾಹಿಲ್ ಆ ಯುವತಿಯ ಜೊತೆಗೆ ಕ್ಲೋಸ್ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಬಳಿಕ ಆತನನ್ನ ಯಾವ ಜಾಗಕ್ಕೆ ಮತ್ತೆ ಯಾವ ಟೈಮ್ಗೆ ಬರ್ಬೇಕು ಅನ್ನೋದನ್ನ ತಾವೇ ಸೆಟ್ ಮಾಡಿ ಆ ಯುವತಿಯ ಮೂಲಕ ಆತನನ್ನ ಕರ್ಸ್ಕೊಂಡು ಆತನನ್ನ ಕಿಡ್ನಾಪ್ ಮಾಡಿದ್ದಷ್ಟೇ ಅಲ್ಲದೇನೆ ಆತನ ತೆಗೆದುಕೊಂಡು 3-4 ಕಡೆಗಳು ಕೂಡ ಅವರು ಅಡ್ಡಾಡಿದ್ದಾರೆ. ಅಂದ್ರೆ ಒಂದ್ ಕಡೆ ಗೋವಾ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಏನಂದ್ರೆ ಮತ್ತೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಬರ್ತಾ ಇದೆ ಅಂತಂದಾಗ ಬೆಳಗಾವಿ ಕರ್ಕೊಂಡ್ ಬರ್ತಾರೆ, ಧಾರವಾಡ, ಹುಬ್ಬಳ್ಳಿ, ಈ ರೀತಿಯಾಗಿ ಕೊನೆಗೆ ಗದಗ ಕರ್ಕೊಂಡ್ ಬರ್ತಾರೆ. ಅಲ್ಲಿಂದ ಘಟಪ್ರಭಾಕ್ಕೆ ಹೋಗುವಾಗ ಅಲ್ಲಿ ಅಂದ್ರೆ ಪೊಲೀಸರು ಸಿನಿಮೆ ರೀತಿಯಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು. ಕೆಲವೊಂದು ಕಡೆ ಈ ಪ್ರಕರಣವನ್ನ ನೋಡ್ತಾ ಇದ್ದಾರೆ ರಕ್ಷಕ್. ಮತ್ತೆ ವಿಜಯಪುರದಲ್ಲಿ ಈ ಹನಿ ಟ್ರ್ಯಾಪ್ ಗ್ಯಾಂಗ್ಗಳು ಆಕ್ಟಿವ್ ಆಗಿದಾವ ಅಂತಕ್ಕಂಥ ಅನುಮಾನಗಳೀಗ ಸೃಷ್ಟಿ ಆಗ್ತಾ ಇದೆ ರಕ್ಷಕ್. ಥ್ಯಾಂಕ್ ಯು ಷಡಕ್ಷರಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.